ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಕನಸುಗಾರನ ಒಂದು ಕನಸು ಸ್ನೇಹ ಬಳಗ ಹಾಗೂ ಸ್ವರಗಾನ ಸಂಭ್ರಮ ಸಂಗೀತ ಮೃತಗಾನ ಸಾಂಸ್ಕೃತಿಕ ತಂಡಗಳ ಆಯೋಜಕರು ಹಾಗೂ ಗಾಯಕ ಗಾಯಕಿಯರ ವತಿಯಿಂದ ಮೈಸೂರು ಜಿಲ್ಲೆಯ ಹಂಪಾಪುರ ಹೋಬಳಿ ಎಚ್ಡಿ ಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೋಮಲ ಎಚ್ಕೆ ಅವರು ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಾಯಕ ಗಾಯಕಿಯರು ಕೋಮಲ್ ಎಚ್ಕೆ, ನಗುವನಹಳ್ಳಿ ಧನರಾಜ್, ಸುಜಾತ, ಶಿಕ್ಷಕರಾದ ರಂಗಸ್ವಾಮಿ, ಸಮಾಜ ಸೇವಕರಾದ ರೂಪ್ಕುಮಾರ್, ಕಲಾವಿದರಾದ ಗೋವಿಂದರಾಜ್, ಹರೀಶ್ ನಂಜನಗೂಡು, ಮಹೇಶ್ ಹೇಮಪ್ಪ, ಶ್ರೀರಂಗಪಟ್ಟಣ ಮಹದೇವ, ಮೈಸೂರು ಶಿವಕುಮಾರ್, ಗಂಜಾಂ ಶಿವಕುಮಾರ್, ಕುಮಾರಿ ಶ್ವೇತಾ, ಅಲ್ಮೇಲು ಹಾಗೂ ಹೊಮ್ಮರಗಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಮಹಾದೇವಿ ಎಸ್, ಶಿಕ್ಷಕಿಯರಾದ ಶ್ರೀಮತಿ ವೇದಾವತಿ, ಶಶಿಕಲಾ ಎಸ್, ಚಿತ್ರವತಿ, ದೀಪಾ, ಶುಭಾ, ಮಂಗಳಮ್ಮ, ಸಾವಿತ್ರಿಬಾಯಿ, ಶಶಿಕಲಾ, ಸಿವಿ, ಮತೀನ್ ಜಹಾನ್, ಸವಿತಾ ಮತ್ತು ಅಡುಗೆ ಸಿಬ್ಬಂದಿಗಳಾದ ರಾಜೇಶ್ವರಿ, ನಾಗಮ್ಮ, ಸವಿತಾ, ಕಮಲಮ್ಮ ಉಪಸ್ಥಿತರಿದ್ದರು. ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಮುಖ್ಯ ಶಿಕ್ಷಕರಿಗೆ ಹಾಗೂ ಸಹಪಾಠಿಗಳಿಗೆ ಸ್ವಾಗತವನ್ನು ನಾವು ಎಲ್ಲ ಮೂರು ತಂಡಗಳಿಂದ ಎಲ್ಲರಿಗೂ ಕೂಡ ಸ್ವಾಗತ ಹಾಗೂ ಪುಟಾಣಿ ಮಕ್ಕಳು ಎಲ್ಲರಿಗೂ ಕೂಡ ಈ ಒಂದು ವಿತರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸ್ವಾಗತವನ್ನು ಬಯಸ್ತಾರೆ. ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ನನ್ನ ನಮಸ್ಕಾರಗಳು. ಹೆಚ್ಚಿಗೆ ಮಾತಾಡಿ ನಿಮ್ಮದು ಟೈಮೆಲ್ಲ ಹಾಳು ಮಾಡಲ್ಲ. ನಮ್ಮ ಆಸೆ ಏನಪ್ಪ ಅಂದರೆ, ನಿಮ್ಮಲ್ಲಿ ಯಾರು ಅಬ್ದುಲ್ ಕಲಾಂ ಆಗ್ತೀರಾ? ಕೈ ಎತ್ತಿ ನೋಡೋಣ. ಅಬ್ದುಲ್ ಕಲಾಂ ಅವರು ಅತ್ಯಂತ ಬಡವರಿಗೆ ಬೆಳಗ್ಗೆ ಮಾಡ್ತಾ ಇದ್ರು. ಕೊನೆಗೆ ಅವ್ರು ಏನಾದ್ರು ಯಾರು ನೀವೆಲ್ಲರೂ ಅಬ್ದುಲ್ ಕಲಾಂ ಥರ ಆಗಬೇಕು. ನೀವೆಲ್ಲರೂ ನಿಮ್ಮಲ್ಲಿ ಕೆಲವರು ಇದ್ದೀರಾ, ಅಬ್ದುಲ್ ಕಲಾಂ ಇದ್ದೀರಾ, ಇನ್ನು ಯಾವ ಥರ ಕಲೆಗಳಿದ್ದೀರಾ, ಡಾಕ್ಟರ್ ಇದ್ದೀರಾ, ಇಂಜಿನಿಯರ್ ಇದ್ದೀರಾ. ಆಯಿತಾ? ನೀವು ಯಾವ ಥರ ನೀವು ನಿಮ್ಮ ಜೀವನ ಆರಿಸ್ಕೊತೀರಾ ಹಾಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳನ್ನ ನೀವು ಇರೋ ತನಕ ಕೊನೆ ತನಕ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಕೈನ ಯಾವತ್ತೂ ಬಿಡಬಾರ್ದು. ಆಯಿತಾ? ನಮ್ಮ ದೇಶದ ಭಾವಿ ಪ್ರಜೆಗಳ ನಿರ್ಮಾಣ ಆಗ್ತಾ ಇರೋದು ಶಾಲೆಗಳಲ್ಲಿ. ಶಾಲೆಯನ್ನು ನಾವು ನೀವೆಲ್ಲರೂ ಓದಿದ್ರೆ ಚೆನ್ನಾಗಿ ನಮ್ಮ ಒಂದು ದೇಶದ ಭವಿಷ್ಯ ನಿಮ್ಮಲ್ಲೇ ಅಡಗಿರೋದು. ನೀವು ಹೆಚ್ಚು ವಿದ್ಯಾವಂತರಾದಷ್ಟು ನಮ್ಮ ದೇಶ ಒಂದು ಉತ್ತಮ ಸ್ಥಾನಕ್ಕೆ ಹೋಗುತ್ತೆ ಅಲ್ವಾ? ಹಾಗಾಗಿ ಯಾರು ಅಬ್ದುಲ್ ಕಲಾಂ ಆಗ್ತೀರಾ ಅಂತ ತಕ್ಷಣ ಎಲ್ಲರೂ ಕೈ ಎತ್ತಿದ್ರು ಅಲ್ವಾ? ಆಗ್ತೀರಾ ಅಬ್ದುಲ್ ಕಲಾಂ? ಆದರೆ ಅಬ್ದುಲ್ ಕಲಾಂ ಅವರು ಎಷ್ಟು ಕಷ್ಟ ಜೀವನವನ್ನು ಮಾಡಿಕೊಂಡು ಅವರು ಒಂದು ವಿಜ್ಞಾನಿ, ನಮ್ಮ ಭಾರತೀಯ ಹೆಮ್ಮೆಯ ವಿಜ್ಞಾನಿ ಅಲ್ವಾ, ಖಗೋಳಶಾಸ್ತ್ರಜ್ಞ. ನೀವು ಕೂಡ ಹಾಗೆ ಆಗಬೇಕು ಅಂದರೆ ಈಗ ಫಸ್ಟು ಸೈಲೆಂಟ್ ಆಗಿರಬೇಕು, ಗಲಾಟೆ ಮಾಡಬಾರ್ದು. ಮಾಡ್ತೀರಾ ಗಲಾಟೆ? ಈಗ ಎಲ್ಲರೂ ಒಂದು ಸ್ವಲ್ಪನೂ ಕೂಡ ಗಲಾಟೆ ಮಾಡಿದ್ರೆ ಸೈಲೆಂಟಾಗಿ ಕೂಡಿ. ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಕಿವಿ ಮಾತಾಡಿ ಕಮಲಾ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಮಹಾದೇವಿ ಮೇಡಮ್ರವರು ಈ ನಮ್ಮ ಏನಾಯಿತು ಸ್ವರಗಾನ ಸಂಸ್ಥೆ ವತಿಯಿಂದ ಏನು ನೋಟ್ಬುಕ್ ವಿತರಣೆಯನ್ನು ಹಮ್ಮಿಕೊಂಡಿದ್ದಾರೆ, ಇವರೆಲ್ಲರನ್ನ ಕುರಿತು ನಮ್ಮ ನಮ್ಮ ಸರ್ಕಾರಿ ಶಾಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ಮ ಜೊತೆಗೆ ಅವರು ಸಹ ನಿಮಗೆಲ್ಲರಿಗೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದರಲ್ಲಿ ನಮ್ಮ ಗೋವಿಂದರಾಜ್ ಅವರು, ನಮ್ಮ SDMC ಅಧ್ಯಕ್ಷರಾದಂಥ ಗೋವಿಂದರಾಜ್ ಅವರು ಇದಕ್ಕೆ ರೂವಾರಿ ಅಂದ್ಕೊಳ್ತೀನಿ ನಾನು.
ಅವರು ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಶಾಲೆಗೆ ಬಂದಿದ್ದಾರೆ. ನಾವೆಲ್ಲರೂ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕಲ್ವೇನ್ರಪ್ಪ? ಗಲಾಟೆ ಮಾಡ್ತಾ ಇದ್ದೀರಲ್ಲ, ಜಾಣ್ರಲ್ವಾ? ಹಾಗಾಗಿ ನಮಗೆ ಇನ್ನೂ ಹೆಚ್ಚಾಗಿ ನಮ್ಮ ಶಾಲೆಗೆ ಅಭಿವೃದ್ಧಿಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ನನಗೆ ಖುಷಿ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ನೋಟ್ಬುಕ್ಸ್ಗಳೇ ತಗೊಳ್ಳಲ್ಲ, ಕೆಲವರಿಗೆಲ್ಲ ನಮ್ಮ ಟೀಚರ್ಸ್ ಕೊಡ್ತಾರೆ, ಬೇರೆಯವರು ಕೊಡಿಸ್ತಾ ಇರ್ತಾರೆ. ಹಾಗಾಗಿ ನೀವು ಈ ಸಂದರ್ಭದಲ್ಲಿ ನೋಟ್ ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದೀರಾ. ನನಗೆ ತುಂಬ ಎಲ್ಲರಿಗೂ ಧನ್ಯವಾದಗಳನ್ನು ಏನು ಮಾತಾಡಬೇಕಂತ ಮಕ್ಕಳಿಗೆ ಹೆಚ್ಚಾಗಿ ಪ್ರೋತ್ಸಾಹವನ್ನು ನೀಡಿ ನಮ್ಮ ಹಾಗೂ ಸಂಗೀತಾಮೃತ ಗಾನ ತಂಡದವರಿಗೆ ನಮ್ಮ ಮುಖ್ಯ ಶಿಕ್ಷಕರು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸಿದ್ರು. ಅದು ಖಂಡಿತ ನಮ್ಮೆಲ್ಲರ ಕರ್ತವ್ಯನೂ ಕೂಡ ಹೌದು. ನೀವೆಲ್ರಿಗೂ ಈ ರೀತಿ ದಾನಿಗಳು ಸಿಗೋದು ಬಹಳ ಇತ್ತೀಚಿನ ದಿನಗಳಲ್ಲಿ ತುಂಬ ರೇರ್. ಅಂಥ ಸಂದರ್ಭದಲ್ಲಿ ಕೂಡ ಮುಂದೆ ಬಂದು ಬಡ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡ್ತಿರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ, ನಮ್ಮ ನಗುವಿನಹಳ್ಳಿ ಧನರಾಜ್ ಸರ್ ಅವರು ನಮ್ಮ ವಿದ್ಯಾರ್ಥಿಗಳನ್ನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ವೇದಿಕೆ ಮೇಲಿರುವಂಥ ಕೋಮಲ ಮೇಡಮ್ ಅವರು ಹಾಗೂ ನಮ್ಮ ಶಿಕ್ಷಕರಾದಂಥ ಮಾದೇವಿ ಮೇಡಮ್ ಅವ್ರಿಗೂ ಹಾಗೂ ನಮ್ಮ ಸ್ವರಗಾನ ತಂಡದ ಸಮಾಜ ಸೇವಕರಾದ ರೂಪ್ಕುಮಾರ್ ಇದ್ದಾರೆ, ಹಾಗೂ ನಮ್ಮ ಕಲಾವಿದರಾದ ಗೋವಿಂದರಾಜ್ ಅವರು ಇದ್ದಾರೆ, ಹಾಗೂ ನಮ್ಮ ಶಿಕ್ಷಕರಾದ ರಂಗಸ್ವಾಮಿ ಸರ್ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಏನಕ್ಕೆ ಇದನ್ನು ಉಪಯೋಗಿಸ್ಕೊಂಡು ಅಂತಂದರೆ, ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಕನಸುಗಾರನ ಒಂದು ಕನಸು ತಂಡ ಹಾಗೂ ಸ್ವರಗಾನ ಸಂಭ್ರಮ ಹಾಗೂ ಸಂಗೀತ ಅಮೃತ ಗಾನ, ಈ ಮೂರೂ ತಂಡದವರು ಸೇರಿ ಉಚಿತ ನೋಟ್ ಬುಕ್ ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಗೋವಿಂದರಾಜ್ ಅವರು ಒಂದು ದಿವಸ ಬಂದು ಹೇಳಿದ್ರು, ಈ ಕಾರ್ಯಕ್ರಮಕ್ಕೆ ಒಂದು ಏನಾದರೂ ಮಕ್ಕಳುಗಳಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಕೇಳಿದಾಗ, ನಾನು ಈ ವಿಚಾರನ ನಮ್ಮ ಗ್ರೂಪ್ನಲ್ಲಿ ಹಾಕಿದಾಗ ಎಲ್ಲರೂ ಇದಕ್ಕೆ ಸುಮಾರು ಜನ ಸ್ಪಂದಿಸಿ, ಅದಕ್ಕೆ ನಮ್ಮ ಕೋಮಲ HK ಮೇಡಮ್ ಅವರು ಈ ನೋಟ್ ಬುಕ್ ಕೊಡೋದನ್ನ ಪೂರ್ತಿ ಜವಾಬ್ದಾರಿನ ಅವ್ರು ತೊಗೊಂಡಿದ್ದಾರೆ. ಹಾಗೂ ನಮ್ಮ ಸ್ವರಗಾನ ತಂಡದಿಂದ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಎಲ್ಲ ಮಕ್ಕಳುಗಳು, ವಿದ್ಯಾರ್ಥಿಗಳು ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋದೇ ಈ ನಮ್ಮ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಎಷ್ಟೋ ಜನ ಎಲ್ಲ ಕಡೆಯೂ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆ ಮಾಡ್ತಾ ಇರ್ತಾರೆ, ನೀವು ಕೇಳಿದ್ದೀರಾ. ಎಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರತಿಭಾ ಪುರಸ್ಕಾರ ಅಂತ ಕೊಡ್ತಾ ಇರ್ತಾರೆ. ಆದರೆ ನಮ್ಮ ಇದರಲ್ಲಿ ಸುಮಾರು ಕಡೆ ಇದು ಕಾರ್ಯಕ್ರಮಗಳು ಇದು ಮಾಡಿಲ್ಲ. ಅತಿ ಹೆಚ್ಚು ಅಂಕ ಪಡೆಯೋದು ಅಂದರೆ ಮಾಮೂಲಿ ಅವ್ರನ್ನ ಜಾಸ್ತಿ ಯಾರು ಓದಿರ್ತಾರೆ ಅಂಥವ್ರಿಗೆ ಮಾತ್ರ ಕೊಡ್ತಾ ಇರ್ತಾರೆ. ಅತಿ ಕಡಿಮೆ ಅಂಕ ಬರೋದ್ರಿಂದ ಅಂಥ ಮಕ್ಕಳನ್ನು ಮೇಕೆತ್ತೋದು ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಅದನ್ನು ಪ್ರತಿಯೊಬ್ಬರು ಇದು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಗೋನಹಳ್ಳಿ ಧನರಾಜ್.